ಭಾರತ ಹೊಡೆದುರುಳಿಸಿದೆ. ಭಾರತದ ಡಿಫೆನ್ಸ್ ಸಿಸ್ಟಮ್ ಜಮ್ಮು ಕಾಶ್ಮೀರದ ಬಿಷ್ನಾದಲ್ಲಿ ಮಿಸೈಲ್ ಭಾಗವೊಂದು ಪತ್ತೆಯಾಗಿದೆ. ಬಿಷ್ನಾ ಪ್ರದೇಶದಲ್ಲಿ ಸುತ್ತುವರೆದಿರುವಂತಹ ಪೊಲೀಸರು ಮಿಸೈಲ್ನ ಭಾಗವೊಂದು ಪತ್ತೆಯಾಗಿರೋದು ನಿಮಗೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹೀಗೆ ಅಲ್ಲಲ್ಲಿ ಪಾಕಿಸ್ತಾನದ ಬಿಡಿ ಭಾಗಗಳು ಈಗ ಪತ್ತೆ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಿಸೈಲ್ನ ಒಂದಷ್ಟು ಭಾಗಗಳು ಪತ್ತೆಯಾಗಿರೋದು. ಇನ್ನು ಡ್ರೋನ್ಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ ಆಗಲೇ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ. ಮನೆಗಳಿರುವಂತಹ ಪ್ರದೇಶ, ಅಂಗಡಿಗಳಿರುವಂತಹ ಪ್ರದೇಶ. ಸೊ ಒಂದು ಬಿಡಿ ಭಾಗ ಈಗ ನೀವು ನೋಡ್ಬೋದು. ಪಾಕಿಸ್ತಾನ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇಂಥ ಹಲವಾರು ಪಾರ್ಟ್ಸ್ಗಳು ಅಲ್ಲಲ್ಲಿ ಬಿದ್ದಿದೆ. ಸೊ ಬಿಷ್ನಾ ಪ್ರದೇಶವನ್ನ ಸದ್ಯಕ್ಕೆ ಪೊಲೀಸರು ಸುತ್ತುವರೆದಿದ್ದಾರೆ. ಸೊ ಈ ಭಾಗದಲ್ಲಿ ಅಟ್ಯಾಕ್ ಆಗಿತ್ತು ನಿನ್ನೆ. ಸೊ ಬಿಷ್ನಾ ಭಾಗದಲ್ಲಿ ನೋಡಿ ಒಂದು ಪಾರ್ಟನ್ನು ಅಲ್ಲಿ ಇರುವಂಥ ಈ ಬಿಡಿ ಭಾಗ ಏನಿದೆ, ಸೊ ಅದರ ಪೀಸೊಂದನ್ನು ಹಿಡ್ಕೊಂಡು ಅಲ್ಲಿ ಸ್ಥಳೀಯರೊಬ್ಬರಿದ್ದಾರೆ. ಸೊ ಜಮ್ಮು ಕಾಶ್ಮೀರದ ಪೂಂಚ್, ರಜೌರಿ, ಉರಿ, ಬಾರಾಮುಲ್ಲಾ ಎಲ್ಲ ಭಾಗದಲ್ಲೂ ಕೂಡ ಹಿಂದಿನಿಂದ ಇಲ್ಲಿನ ಜನರಿಗೆ ಗುಂಡಿನ ಚಕಮಕಿ ಇದೇನು ಹೊಸತೇನಲ್ಲ. ಯಾಕಂದರೆ ನಿರಂತರವಾಗಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆ ಇದೆಲ್ಲವನ್ನು ಕೂಡ ಇಲ್ಲಿನ ಜನ ನೋಡಿದ್ದಾರೆ, ಗುಂಡಿನ ಶಬ್ದವನ್ನು ಕೇಳಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಯಾಕಂದರೆ ಇದು ಯುದ್ಧದ ಸಂದರ್ಭ. ಶೆಲ್ ದಾಳಿಯಿಂದಾಗಿ ಒಬ್ಬ ಅಧಿಕಾರಿ ಕೂಡ ಸಾವನ್ನಪ್ಪಿದ್ದಾರೆ. ಸೊ ಈ ಬೆಳಗಿನ ಅಪ್ಡೇಟ್, ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ. ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಗೆ ಅಟ್ಯಾಕ್ ಅನ್ನ ಮಾಡಿದೆ. ಬಹಳಷ್ಟು ದಶಕಗಳಿಂದ ಪಾಕಿಸ್ತಾನಕ್ಕೆ ಬಹಳ ಸ್ಟ್ರಾಂಗ್ ಆದಂತ ಏರ್ಬೇಸ್ ಆಗಿತ್ತು ಇದು. ಹಲವಾರು ಯುದ್ಧ 1965-71ರಲ್ಲಿ ಲೀಡ್ ಮಾಡಿದಂಥ ಏರ್ ಮಾರ್ಷಲ್ ನೂರ್ ಖಾನ್ ಹೆಸರಲ್ಲಿ 2012ರಲ್ಲಿ ಆ ಏರ್ ಬೇಸ್ಗೆ ಹೆಸರನ್ನ ಇಡಲಾಗಿತ್ತು. ಬನ್ನಿ ಸ್ಥಳೀಯರೊಬ್ರು ಮಾತನಾಡಿದ್ದಾರೆ, ನೋಡೋಣ. नहीं, हमने भी ढूंढा था कि यहाँ हमें भी ऐसे गिरते हुए दिखाई दिए, लेकिन हमें ये जो रोड पर था तो सुबह शांत एरिया था तो रोड पर ही ये बजा, तो रोड पर ही दिखाई दिया, एक ही दिया, बाकी हमें यहाँ कोई नहीं दिया. ये 5:15 बजे के आसपास? हाँ, 5:15 बजे. ये एक कॉल कितना ऊपर ये रहा होगा? ये तो हाइट तो ज्यादा थी, इसलिए नीचे रोड का आवाज आया था, नहीं तो आवाज नहीं आता. जैसे कोई पत्थर गिरता है ना ऊपर से, उस प्रकार आवाज आया. नीचे नहीं तो आवाज नहीं आता. सुबह 5 बजे शांत एरिया था तो फिर ये हमें आवाज आया तो हम तुरंत इसके पीछे आए. आपने उड़ते हुए देखा, उसकी ऊंचाई कितनी रही होगी? उसकी तो काफी ऊंचाई दिख रही थी. काफी ऊंचाई दिख रही थी. हाँ, नहीं तो ये नीचे आवाज आए ना उस हिसाब से, जैसे कि छोटा कंकर गिरता है तो ऊपर हाइट ज्यादा होगी, नीचे आवाज आएगी. उस हिसाब से हमें काफी ऊपर देख तो काफी हाइट ज्यादा थी. तो ऊपर जो आपने देखा उसमें लाइट भी जल रही थी? हाँ, जब पीछे से ऐसे कुछ लाइट की तरह यूं छोटे छोटे यूं दीपक कैसे होते हैं वो जा रहे, उस प्रकार से था. ये इलाका जो है खास है सुरक्षा के लिहाज से? हाँ, ये जस्ट उतलाई के इधर पड़ रहा है ना.